ತುಂಬ ಡೇಸ್ ನಂತರ ನಾನು ಹೇರ್ ಕಲರ್ ಮಾಡಿಸಿದ್ದು. ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಡಿಫ್ರೆಂಟ್ ಸ್ಟೈಲಲ್ಲಿ. ಹೇಗೆ ಬಂದಿದೆ ಅಂತ ನೋಡಿ. ಆ್ಯಂಡ್ ನಾವು ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋದಲ್ಲಿ ಕೆಲವೊಂದು ಬಟ್ಟೆಗಳನ್ನು ನಾನು ಶಾಪ್ ಮಾಡಿದೆ. ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು January 1st, ಇದು ನ್ಯೂ ಇಯರ್ ಇದು ವ್ಲಾಗ್ ಆಗಿರುತ್ತೆ. ಅಂದರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದು 1 ವೀಕಿದ್ದು ಕ್ಲಿಪ್ಪಿಂಗ್ಸ್ ಇದೆ ಈ ವ್ಲಾಗಲ್ಲಿ. ಆ್ಯಂಡ್ ನ್ಯೂ ಇಯರ್ ಡೇ ನಮ್ಮಮ್ಮ ಏನು ಮಾಡಿದರು ಅಂದರೆ, ಹೊಸ ದಿನ ಒಂದು ಸ್ವೀಟ್ ಅಲ್ಲೇ ಸ್ಟಾರ್ಟ್ ಆಗಲಿ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ದಿ ಆಗಿರುವಂಥ ನೀರು ದೋಸೆ, ಅದ್ರ ಜೊತೆ ಇದು ಬೆಲ್ಲ ಆ್ಯಂಡ್ ತೆಂಗಿನಕಾಯಿ ಏಲಕ್ಕಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಅದಕ್ಕೆ ಈ ನೀರು ದೋಸೆ ಇದೆ ಅಲ್ವಾ, ಅದನ್ನು ಫುಲ್ ಈ ಥರ ತೆಗೆದುಬಿಟ್ಟು ಹಾಕ್ಕೊಬೇಕು. ಎರಡೆರಡು ನೀರು ದೋಸೆಗೆ ಮೇಲೆ ಆ ಬೆಲ್ಲ ಮತ್ತು ತೆಂಗಿನಕಾಯಿ ಮಿಕ್ಸ್ ಆಗಿರೋದನ್ನು ಹಾಕಿ ಒಂದು ರೋಲ್ ಥರ ಮಾಡೋದು, ಅದನ್ನು ತಿನ್ನೋದು. ಸೊ ಚೆನ್ನಾಗಿತ್ತು ನೀರು ದೋಸೆ. ಆ್ಯಂಡ್ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಹೊಸ ವರ್ಷದ ಮೊದಲನೇ ದಿನವನ್ನು ನಾವು ಸಿಹಿಯಿಂದ ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಸಿಹಿ ತಿನ್ನೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಈ ರೀತಿ ರೋಲ್ ಮಾಡಿಕೊಂಡು ತಿನ್ನೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ಅಂದರೆ ನನ್ನ ವಿಡಿಯೋ ನೋಡ್ತಿರೋರಿಗೆ, ವ್ಲಾಗ್ಸು ವಾಚ್ ಮಾಡ್ತಿರೋರಿಗೆ ಆ್ಯಂಡ್ ಒಳ್ಳೆ ಕಮೆಂಟ್ಸ್ ಹಾಕೋರಿಗೆ ಎಲ್ಲರಿಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗ ಸ್ವಲ್ಪ ನನ್ನ ವೀಡಿಯೋಸ್ಗೆ, ಕೆಲವೊಂದು ವೀಡಿಯೋಸ್ಗೆ ಜಾಸ್ತಿ ಜನ ನೋಡ್ತೀರಾ ಆ್ಯಂಡ್ ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಸೊ ಹೀಗೇ ಜಾಸ್ತಿ ನೋಡಿ. ಓಕೆ, ಇದು ನೀರು ದೋಸೆ ಸ್ವೀಟ್ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಾಡೋದು. ಇವತ್ತು ಹೊಸ ವರ್ಷ ಅಲ್ಲ, ಸೊ ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂತ ನಮ್ಮಮ್ಮ ಮಾಡಿದ್ದು. ಸೊ ನೋಡುವ ಹೇಗಿದೆ ಟೇಸ್ಟ್ ಅಂತ. ಟೇಸ್ಟ್ ಅಂತೂ ಚೆನ್ನಾಗಿತ್ತು. ತಿಂತ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ನೆನಪೋಯ್ತು. ಇಲ್ಲಿ ನೋಡ್ತಿರ್ಬೋದು, ನಾನು ತಿಂತಾನೆ ಇದ್ದೀನಿ. ನಮ್ಮ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗೂಚಿ. ಓಯ್ ಫಸ್ಟ್ ಆಗಲೇ ಬಣ್ಬೇಕು ಗೂಚಿ ಬನ್ನಿ. ಹ್ಯಾಪಿ ನ್ಯೂ ಇಯರ್ ಗೂಚಿ. ಗೂಚಿ ಕಚ್ಲಿಕ್ಕೆ ಬರುತ್ತೆ, ಅದ್ರದ್ದು ನಿದ್ರೆ ಟೈಮ್, ಈಗ ಡಿಸ್ಟರ್ಬ್ ಮಾಡುವಾಗಿಲ್ಲ. ನೋಡಿ, ಫುಲ್ಲು ಆ್ಯಂಗ್ರಿ. ಗುಚಿ ನಿಂತು ನೆಕ್ಸ್ಟ್ ಡೇ ನಾವು ಹೋಗಿರೋದು ಝೂಡಿಯೋಗೆ. ಇದು ಉಡುಪಿಯಲ್ಲಿರುವಂಥ ಝೂಡಿಯೋ. ಉಡುಪಿ ಮಣಿಪಾಲ್ ರೋಡಲ್ಲಿ, ಮಣಿಪಾಲಿಂದ ಉಡುಪಿಗೆ ಬರುವಾಗ ನಿಮಗೆ ಈ ಝೂಡಿಯೋ ಸಿಗುತ್ತೆ. ಆ್ಯಂಡ್ ನನಗೆ ಫಸ್ಟ್ ಗೊತ್ತಿರಲಿಲ್ಲ ಝೂಡಿಯೋ ಎಲ್ಲಿ ಇದೆ ಉಡುಪಿಯಲ್ಲಿ ಅಂತ. ಲಾಸ್ಟ್ ಟೈಮ್ ನಾನು ಮಣಿಪಾಲ್ಗೆ RTOಗೆ ಫೈನಲ್ ನಂದು ಲೈಸೆನ್ಸ್ ಇದು ಟೆಸ್ಟ್ ಕೊಡಲಿಕ್ಕೆ ಹೋದಲ್ಲ, ಡ್ರೈವಿಂಗ್ ಟೆಸ್ಟು. ಸೊ ಆಗ ಅಲ್ಲಿಂದ ಹಿಂದೆ ಬರುವಾಗ ನಾನು ನೋಡಿದೆ. ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಬಂದ್ವಿ ಝೂಡಿಯೋಗೆ. ಇಲ್ಲಿ ನೋಡ್ತಿರ್ಬೋದು, ಟೀ ಶರ್ಟ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಜೀನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಅಂದರೆ ತುಂಬ ಇರಲಿಲ್ಲ, ಆಪ್ಷನ್ಸ್ ಇರಲಿಲ್ಲ. ನಾನು ಸ್ವಲ್ಪ ಡ್ರೆಸ್ ತೊಗೊಂಡೆ, ಸ್ವಲ್ಪ ಟೀ ಶರ್ಟ್ಸ್ ತೊಗೊಂಡೆ, ಒಂದೆರಡು ಪ್ಯಾಂಟ್ಸ್ ತೊಗೊಂಡೆ ಆ್ಯಂಡ್ ಅಲ್ಲಿಂದ ಬಂದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಥರ ಟೀ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಎಮ್ ಸೈಜಾ? ಬ್ಲ್ಯಾಕ್ ಒಂಜಿಗೆ ಪುಲ ಬ್ಲ್ಯಾಕ್ ಅಲ್ಪ ತೂ ಇಂಡತ್ತ ಬ್ಲ್ಯಾಕ್ ನಮ್ಮಮ್ಮ ನೋಡಿ, ಆ ಕಲರ್ ತೆಗಿ, ಈ ಕಲರ್ ಟೀ ಶರ್ಟ್ ತೆಗಿ, ಈ ಟೀ ಶರ್ಟ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಅದು ತಗೋ ಇದು ತಗೋ ಅಂತ ನನಗೆ ಸಜೆಸ್ಟ್ ಮಾಡ್ತಾನೆ ಇರ್ತಾರೆ. ನಮ್ಮಮ್ಮ ಒಂಥರ ಫುಲ್ ಸಪೋರ್ಟಿವ್ ಆಗಿ, ಒಂಥರ ಫ್ರೆಂಡ್ಲಿ ಆಗಿದ್ದಾರೆ. ಅದೊಂದು ಫುಲ್ ಖುಷಿ ಆಗುತ್ತೆ ನನಗೆ. ಇಲ್ಲಿ ನೋಡಿ, ನಮ್ಮಮ್ಮ ಶರ್ಟ್ಸ್ ನೋಡ್ತಿದ್ದಾರೆ. ಬಟ್ ನನಗೆ ಇದೆರಡು ಕಲರು ಶರ್ಟ್ಸು ಇಷ್ಟ ಆಗಲಿಲ್ಲ, ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಪ್ಯಾಂಟ್ ಬೋರ್ಡ್ ಸ್ಟೈಲ್ ಅದು ಪ್ಯಾಂಟ್ ಬ್ರೌನ್ ಶರ್ಟಾ?
ಸಹ ಇದೆ ಅದು ಬಿಟ್ಟು ನನಗೆ ಈ ಟಾಪ್ ಇದೆಲ್ಲ ತುಂಬಾ ಇಷ್ಟ ಆಯಿತು. ಸೊ ಈ ಟಾಪ್ ಒಂದು ತಗೊಂಡೆ ನಾನು. ಬೇರೆ ಟೀ ಶರ್ಟ್ಸ್ ಕೂಡ ತಗೊಂಡಿದ್ದೀನಿ ಆ್ಯಂಡ್ ಪ್ಯಾಂಟ್ಸ್ ತಗೊಂಡಿದ್ದೀನಿ, ಜೀನ್ಸ್. ನಾನು ವೇರ್ ಮಾಡಿದಾಗ ತೋರಿಸ್ತೀನಿ, ಜೂಡಿಯೋದಲ್ಲಿ ತಗೊಂಡಿರೋದು. ಆ್ಯಂಡ್ ಇದು ಟೀ ಶರ್ಟ್ ನೋಡಿ, ಒಂಥರ ಡಿಫ್ರೆಂಟ್ ಇದೆ. ಮೇಲೆಲ್ಲ ಫುಲ್ಲು ಟ್ರಾನ್ಸ್ಪರೆಂಟ್, ಹ್ಯಾಂಡ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಕಲರ್ ಪರ್ಪಲ್ ನನಗೆ ತುಂಬಾ ಇಷ್ಟ ಆಗುತ್ತೆ, ಪರ್ಪಲ್ ಕಲರ್. ಈ ಟೀ ಶರ್ಟ್ ಸ್ವಲ್ಪ ನನಗೆ ಸೈಜಲ್ಲಿ ದೊಡ್ಡದಂತ ಅನಿಸ್ತು, ಫುಲ್ಲು ಲೂಸ್ ಆಗಿತ್ತು. ಮತ್ತು ಈ ಟೀ ಶರ್ಟ್ ನಾನು ತಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಪ್ಯಾಂಟ್ ನನಗೆ ತುಂಬಾ ಇಷ್ಟ ಆಗೋಯಿತು. ಸೊ ಇದೊಂದು ಸೆಲೆಕ್ಟ್ ಮಾಡಿದೆ. ಕೆಲವೊಂದೆಲ್ಲ ತಗೊಂಡೆ. ನಾನು ಹಾಕಿದಾಗ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವುದು ಜೂಡಿಯೋದಲ್ಲಿ ತಗೊಂಡಿದ್ದೀನಿ ಅಂತ. ಜೂಡಿಯೋದಿಂದ ಫೈನಲಿ ಆಚೆ ಬಂದ್ವಿ. ಸೊ ಆಚೆ ಬರುವಾಗ ಹೊಟ್ಟೆ ಅಂತೂ ಫುಲ್ ಹಸಿತಿತ್ತು. ಆ್ಯಂಡ್ ಆಗ ಇಲ್ಲಿ ಉಡುಪಿಯಲ್ಲಿ ಶಾಂತಿಸಾಗರ್ ಹೋಟೆಲ್ ನಿಮಗೆ ಗೊತ್ತಿರ್ಬೋದು, ನ್ಯೂ ಶಾಂತಿಸಾಗರ್ ಹೋಟೆಲ್. ಸೊ ನಾವು ಅಲ್ಲಿಗೇ ಹೋಗೋದು. ಅಲ್ಲಿದ್ದು ಫುಡ್ ಅಂತೂ ನನಗೇನು ಇಷ್ಟ, ನಮ್ಮ ಅಮ್ಮನಿಗೇನು ಇಷ್ಟ ಆ್ಯಂಡ್ ನನ್ನ ಹಸ್ಬೆಂಡ್ಗೇನು ಇಷ್ಟ. ಚೆನ್ನಾಗಿರುತ್ತೆ, ಕ್ಲೀನ್ ಇರುತ್ತೆ, ನೀಟ್ ಇರುತ್ತೆ. ಆ್ಯಂಡ್ ನಮ್ಮಮ್ಮ ಇದು ಏನು ಗೀ ಮಸಾಲೆ ದೋಸೆ ತೊಗೊಂಡ್ರು. ಅದರಲ್ಲಿ ಹೆವಿ ಗೀ ಇತ್ತು, ಗೀನೇ ಹಾಕಿದ್ರು. ಆ್ಯಂಡ್ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ಹೇಳೋದೇ ಬೇಡ. ಯಾವಾಗನಾದರೂ ಒಂದ್ಸಲ ಅಲ್ವಾ ನಾವು ಹೋಟೆಲಲ್ಲಿ ತಿನ್ನೋದು, ಆರಾಮಾಗಿ ತಿನ್ಬೋದು, ಏನಾಗಲ್ಲ ಎಷ್ಟು ಗೀ ಇದ್ರೇನು. ಆ್ಯಂಡ್ ಅದ್ರ ಜೊತೆ ಮಿಂಟ್ ಚಟ್ನಿ ಕೊಟ್ಟಿದ್ರು. ನಾರ್ಮಲ್ ಮಸಾಲೆ ದೋಸೆ ಅಂತ ಹೇಳಿದರೆ ಅದರಲ್ಲಿ ಮಿಂಟ್ ಚಟ್ನಿ ಇರಲ್ಲ, ಬೇರೆ ಸಾಂಬಾರ್ ಆ್ಯಂಡ್ ನಾರ್ಮಲ್ ಕೋಕೋನಟ್ ಚಟ್ನಿ ಕೊಡ್ತಾರೆ. ಆ್ಯಂಡ್ ಇದು ಮಿಂಟ್ ಫ್ಲೇವರಲ್ಲಿತ್ತು ಚಟ್ನಿ. ಇದು ಚಟ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಪಾವ್ ಭಾಜಿ ತಗೊಂಡೆ. ಆ ಪಾವ್ ಭಾಜಿ ಕೂಡ ಚೆನ್ನಾಗಿತ್ತು. ಅಷ್ಟೇ, ಅಲ್ಲಿಂದ ಸೀದಾ ನಾವು ಮನೆಗೆ ಬಂದ್ವಿ. ಕಿರಣ್ ದೋಸೆಲ್ಲ ಹಾಕೊಂಡದ ಬರ್ಚ ನೆಕ್ಸ್ಟ್ ಡೇ ನಾನು ಹೋಗಿರೋದು ನಮ್ಮ ಗೂಚಿನ ಕರ್ಕೊಂಡು ವೆಟರ್ನಿಟಿಗೆ ಹೋಗಿದ್ದೆ, ಗ್ರೂಮಿಂಗ್ ಮಾಡಿಸ್ಬೇಕಿತ್ತು. ಈಗ ಸ್ವಲ್ಪ ಸೆಕೆ ಜಾಸ್ತಿ ಆಗ್ತಿದೆ ಡೇ ಟೈಮಲ್ಲಿ, ಹಾಗಾಗಿ ಕಂಪ್ಲೀಟಾಗಿ ಒಂದ್ಸಲ ಟ್ರಿಮ್ ಮಾಡಿಸೋಣ ಅಂತ, ಫುಲ್ ಹೇರ್ ತೆಗೆದು ಬಿಡೋಣ ಅಂತ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ನ್ಯೂ ಕ್ರೇಟ್ ನಮ್ಮ ಗೂಚಿದು. ಈ ಥರ ಕ್ರೇಟ್ ತಗೊಂಡ್ರೆ ಅದು ನಾವು ಎಲ್ಲಿ ಬೇಕಾದರೆ ಅದರೊಳಗಿಂದ ಅದನ್ನು ಹಾಕಿ ಕರ್ಕೊಂಡು ಹೋಗ್ಬೋದು ಗೂಚಿನ. ಯಾಕಂದರೆ ನೋಡಿ ಎಷ್ಟು ಕಂಫರ್ಟೇಬಲಲ್ಲಿ ಕೂತ್ಕೊಂಡಿದೆ, ಮಲ್ಕೊಂಡಿದೆ, ಇದರೊಳಗೆ ಆಟ ಆಡ್ಬೋದು. ಆ್ಯಂಡ್ ಈ ಥರ ನಾವು ಬೇರೆ ಕಡೆ ಎಲ್ಲಿಯಾದರೂ ಹೋಗೋದಾದರೆ, ವೆಟರ್ನಿಟಿಗೆ ಇರ್ಬೋದು, ಇಲ್ಲ ಟ್ರಾವೆಲ್ ಮಾಡೋದಾದರೆ ಹೋಗೋದಾದರೆ ಈ ಥರ ಕ್ರೇಟ್ ತಗೊಂಡ್ರೆ ಅದಕ್ಕೂ ಕಂಫರ್ಟೇಬಲ್ ಆಗಿರುತ್ತೆ. ಆ್ಯಂಡ್ ನಾವು ಕೂಡ ಟೆನ್ಷನ್ ಫ್ರೀ ಆಗಿರ್ಬೋದು. ಇದು ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ನಿಮಗೇನಾದರೂ ಲಿಂಕ್ ಬೇಕಾದರೆ, ಅಂದರೆ ನಿಮ್ಮ ಮನೇಲಿ ಪೆಟ್ ಇದ್ದರೆ ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಕೇಳಿ, ನಾನು ಕೊಡ್ತೀನಿ. ಆ್ಯಂಡ್ ಇದು ನೋಡಿ, ಹಬ್ಬ ನಮ್ಮ ಗೂಚಿಗೆ ತುಂಬ ಸಿಟ್ಟಿನ ಬೇಕು ನಮ್ಮ ಗೂಚಿ. ಹಾಗಾಗಿ ಅನಸ್ತೇಶಿಯ ಕೊಟ್ಟು ಇದೆಲ್ಲ ಹೇರ್ ತೆಗಿಬೇಕಾಯಿತು, ಇಲ್ಲಾಂದರೆ ಬಿಡಲ್ಲ, ಯಾರಿಗೂ ಟಚ್ ಮಾಡೋಕ್ಕೇ ಬಿಡಲ್ಲ. ಮನೇಲಿ ನನಗೆ, ನಮ್ಮ ಅಮ್ಮನಿಗೆ ಬಿಟ್ಟು, ಅದು ಬಿಟ್ಟರೆ ನನ್ನ ಹಸ್ಬೆಂಡ್ಗೆ, ನಮ್ಮ ಅಪ್ಪನಿಗೇನು ಬಿಡತ್ತೆ ಟಚ್ ಮಾಡೋಕ್ಕೆ. ಆ್ಯಂಡ್ ಮತ್ತು ಬೇರೆ ಯಾರು ಬಂದ್ರೂ ಟಚ್ ಮಾಡೋಕ್ಕೆ ಬಿಡಲ್ಲ, ಅಷ್ಟು ಕೋಪ. ಮತ್ತು ಯಾರ ಕೈಯಿಂದಲೂ ಏನು ತಿನ್ನಲ್ಲ, ನಮ್ಮ ಹ್ಯಾಂಡಿಂದಲೇ ತಿನ್ನುತ್ತೆ. ಏನೋ ಒಂಥರ ಬುದ್ಧಿ ಇದೆ ಇದಕ್ಕೆ ತುಂಬಾ. ಆ್ಯಂಡ್ ಅದಕ್ಕೆ ಅನಸ್ತೇಶಿಯ ಕೊಟ್ಟು ನೋಡಿ, ಈ ಥರ ನೋಡಿದ್ರೆ ತುಂಬ ಬೇಜಾರು ಅಂತ ಅನಿಸುತ್ತೆ, ಕೊಟ್ಟು ಟ್ರಿಮ್ ಮಾಡ್ತಿದ್ದಾರೆ ನೋಡಿ. ನನಗೆ ಯಾಕೋ ಇದು ಈ ಥರ ಮಲ್ಕೊಂಡಿರೋದು ತುಂಬಾ ಬೇಜಾರು. ಸೊ ಅವರು ಟ್ರಿಮ್ ಮಾಡ್ತಿದ್ರಲ್ಲ, ಅವ್ರ ಹತ್ರನೇ ನಾನು ನಿಂತ್ಕೊಂಡಿದ್ದೆ. ಸೊ ನಾನು ನಮ್ಮ ಗೂಚಿನ ಟಚ್ ಮಾಡ್ತಾನೆ ಇದ್ದೆ ಫೇಸಲ್ಲಿ. ಏನೋ ಒಂಥರ ಬೇಜಾರು ಅಂತ ಅನಿಸುತ್ತೆ ಅಲ್ವಾ ಈ ಥರ. ಸೊ ಫೈನಲಿ ಗ್ರೂಮಿಂಗ್ ಎಲ್ಲ ಆಯಿತು. ಆಗಿ ನಾವು ಆಟೋದಲ್ಲಿ ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು, ಆಟೋದಲ್ಲಿ ಕೂಡ ಇದು ಎಷ್ಟು ಕಂಫರ್ಟೇಬಲ್ ಆಗಿ ನಾವು ಇಟ್ಕೊಬೋದು ಕ್ರೇಟನ್ನು. ಆ್ಯಂಡ್ ಅದಕ್ಕೆ ಕೂಡ ಕಂಫರ್ಟೇಬಲ್ ಆಗಿರುತ್ತೆ ಟ್ರಾವೆಲ್ ಮಾಡುವಾಗ ಅಲ್ವಾ. ಸೊ ಇದು ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಮೇಲೆಯಿಂದ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ನಾನು ನೋಡಿ, ನನ್ನ ಹೇರ್ ಕಲರ್ ಮಾಡಿದೆ. ಇದು ತುಂಬ ಡೇಸ್ ನಂತರ ನಾನು ಮಾಡಿರೋದು ಹೇರ್ ಕಲರು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಒಂಥರ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗೆ ಹೇರ್ ಕಲರಿಂಗ್ ಅಂದರೆ ತುಂಬಾ ಇಷ್ಟ. ಸೊ ಹೇಗೆ ಬಂದಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ.
ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಮಾಡ್ತಿದ್ದೀನಿ. ನಿನ್ನೆ ಗೂಚಿನ ಕರ್ಕೊಂಡು ನಾವು ಹೇರ್ ಕಟ್ಟಿಗೆ ಹೋಗಿದ್ವಲ್ಲ, ಸೊ ಇವತ್ತು ಹೇಗಾಗಿದೆ ಅಂತ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿಸಿದ್ರು ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸುತ್ತೆ. ಆಮೇಲೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇವತ್ತು ನಾನು ಏನಂದರೆ ನಮ್ಮ ಅಮ್ಮ ಹೇಳಿದರು ಬಿರಿಯಾನಿ ಮಾಡು ಇವತ್ತು ಅಂತ. ಯಾಕಂದರೆ ನಾನು ಮಾಡೋ ಬಿರಿಯಾನಿ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ. ಸೊ ಇವತ್ತು ಬಿರಿಯಾನಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಸಿಂಪಲ್ ಬಿರಿಯಾನಿ ಮಾಡ್ತೀನಿ. ಆ್ಯಂಡ್ ಜಾಸ್ತಿ ಮಸಾಲ ಹಾಕ್ತೆ, ಲೈಟ್ ಮಸಾಲದಲ್ಲಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ಸೊ ಬಿರಿಯಾನಿ ಯಾವ ರೀತಿ ಮಾಡ್ತೀವಿ ಆ ಥರನೇ ಮಾಡೋದು, ಅದರಲ್ಲೇನು ಚೇಂಜಸ್ ಇಲ್ಲ. ಆ್ಯಂಡ್ ಆದ್ರೂ ನೋಡಿ ಆಯಿತಾ. ಇವತ್ತು 1 kg ಚಿಕನ್ ಬಿರಿಯಾನಿ ಮಾಡ್ತೀನಿ. ಈಗ ಚಿಕನ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಚಿಕನನ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಒಂದು 3 ಟೇಬಲ್ ಸ್ಪೂನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಮಸಾಲ ಬೇಕಾದರೆ, ಯಾವ ಬಿರಿಯಾನಿ ಮಸಾಲ ಬೇಕಾದರೆ ತಗೊಬೋದು. ಆ್ಯಂಡ್ 1 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಇಷ್ಟೇ ಮಸಾಲಾಸ್ ತೊಗೊಂಡಿರೋದು. ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಆ್ಯಂಡ್ 2 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ ಕರ್ಡ್, 1 ಕಪ್ ಅಷ್ಟು, ಒಂದು ಸ್ಮಾಲ್ ಕಪ್ ಅಷ್ಟು ಕರ್ಡ್ ಹಾಕೊಂಡ್ರೆ ಆಯಿತು. ನಾನು ಕಪ್ಗೆಲ್ಲ ಹಾಕಿಲ್ಲ, ಡೈರೆಕ್ಟಾಗಿ ಹಾಕೊಳ್ತಿದ್ದೀನಿ ಕರ್ಡು. ನನಗೆ ಮಾಡಿ ಬಿರಿಯಾನಿ ಮಾಡಿ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಡೈರೆಕ್ಟ್ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಒಂದು 3 ಇದು ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಕೋಕೋನಟ್ ಆಯಿಲು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ, ಅಂದರೆ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಆಯಿತಾ. ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕು ಅಷ್ಟೇ. ನಾನಿಲ್ಲಿ ಹಾಫ್ ಆನ್ ಅವರ್ ಅಷ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ. ಈಗ ನೆಕ್ಸ್ಟು ರೈಸು, ನಮ್ಮಮ್ಮ ರೈಸ್ ಮಾಡ್ತಾರೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈ ರೈಸನ್ನು ನಾನು ಯಾವಾಗಲೂ ತೋರಿಸ್ತೀನಲ್ವ, ಗೀ ರೈಸ್ ಇರ್ಬೋದು, ಬಿರಿಯಾನಿ ರೈಸ್ ಇರ್ಬೋದು, ಅದು ಸೇಮ್ ಟೈಪ್ ಮಾಡೋದು. ಸೊ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಅದೇ ಸೇಮ್ ಇಂಗ್ರೀಡಿಯೆಂಟ್ಸು. ಫಸ್ಟು ನೀರು ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲಾಸ್ ಹಾಕ್ಕೊಂಡಿದ್ದೀವಿ. ಅದೇ ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಳ್ಳೋದು. ಆ್ಯಂಡ್ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ತುಂಬ ತುಪ್ಪ ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಈ ನೀರಿದೆ ಅಲ್ಲ, ಅದು ನಾವು ಬಿಸಾಕ್ತೀವಿ, ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ನಾನು ಬಿರಿಯಾನಿಗೆ ಮೇನ್ ಬೇಕಾಗಿರೋದು ಇದು ಆನಿಯನ್ ಫ್ರೈ ಮಾಡಿರೋದು ಬೇಕಾಗಿರೋದು. ಕ್ರಿಸ್ಪಿ ಆಗಬೇಕು ಇದು ಆನಿಯನ್ ಫ್ರೈ ಮಾಡಿರೋದು. ಇದು ಆನಿಯನ್ ಫ್ರೈ ಮಾಡಿರೋದು ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅಷ್ಟೇ. 1 kg ಚಿಕನ್ಗೆ ಬಿರಿಯಾನಿ ಮಾಡೋದಾದರೆ ರೈಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಸಾಕಾಗುತ್ತೆ. ಫೈನಲಿ ನಮ್ಮಮ್ಮ ಇಲ್ಲಿ ರೈಸ್ ಹಾಕ್ತಿದ್ದಾರೆ. ಇನ್ನೇನು ಒಂದು 10-15 ಮಿನಿಟ್ಸಲ್ಲಿ ರೈಸ್ ಆಗೋಗುತ್ತೆ. ಇದು ಬಾಸ್ಮತಿ ರೈಸು, ಬೇಗನೆ ಆಗೋಗುತ್ತೆ. ಫೈನಲಿ ಆನಿಯನ್ ಎಲ್ಲ ಫ್ರೈ ಆಯಿತು, ಇಲ್ಲಿ ನೋಡ್ತಿರ್ಬೋದು. ಇದನ್ನೀಗ ಸೈಡಲ್ಲಿ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಒಂದು ಕಡಾಯಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪ, ಆಮೇಲೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ತೊಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲದಲ್ಲಿ ಬೇ ಲೀಫ್, ಅಂದರೆ ಪಲಾವ್ ಎಲೆ ಬರುತ್ತಲ್ವ ಅದು, ಆ್ಯಂಡ್ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಕ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ 1-2 ಮೀಡಿಯಮ್ ಸೈಜ್ ಆನಿಯನ್ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಒಂಥರ ಡಾರ್ಕ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಆಗ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಲ್ಲ ಆ ಚಿಕನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಚೆನ್ನಾಗಿ ಬೇಯಬೇಕು ಚಿಕನು.
ನೋಡಿ ಫೈನಲಿ ಚಿಕನ್ ಈಗ 95% ಕುಕ್ ಆಗಿದೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಲಾಸ್ಟ್ ಸ್ಟೆಪ್ ರೈಸ್ ಹಾಕೋದು. ಈಗ ಮಿಕ್ಸ್ ಮಾಡಿ ಆದಮೇಲೆ ರೈಸ್ ಹಾಕೊಳ್ಳುವ. ಈಗ ಆನಿಯನ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಅದನ್ನು ಹಾಕ್ಕೊಳ್ತೀನಿ. ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಪುದೀನ ಆ್ಯಂಡ್ ಈಗ ಈ ಸಲ ಇನ್ನೊಂದು ಲೇಯರಲ್ಲಿ ರೈಸ್ ಹಾಕ್ತೀನಿ. 2 ಲೇಯರಲ್ಲಿ ರೈಸ್ ಹಾಕ್ತೀನಿ. ಇಲ್ಲಿ ನೋಡ್ತಿರ್ಬೋದು. ಈಗ ಮತ್ತೊಂದು ಸಲ ರೈಸ್ ಹಾಕ್ತಾಯಿದ್ದೀನಿ ಆ್ಯಂಡ್ ಅದರ ಮೇಲೆ ಸೇಮ್ ಸ್ಟೆಪ್ ರಿಪೀಟ್ ಮಾಡ್ತೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ, ಒಂದು ಅರ್ಧ ಲೆಮನ್ ಜ್ಯೂಸ್ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ರೆಸಿನ್ಸ್ ಆ್ಯಂಡ್ ಕ್ಯಾಶ್ಯೂಸ್ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಡಿ. ಆಗ ನಿಮ್ಮದು ಬಿರಿಯಾನಿ ರೆಡಿ ಆಗುತ್ತೆ. ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ಇಲ್ಲೀಗ ನಾನು ಕಬಾಬ್ ಮಾಡ್ಕೊಳ್ತಿದ್ದೀನಿ. ಕಬಾಬ್ಗೆ ಸೇಮ್ ನಾನು ಯಾವ ರೀತಿ ಮಾಡ್ತೀನಿ ಅಂದರೆ ನಿಮಗೆ ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ, ಸೊ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲಿ ಕಬಾಬ್ ಫಟಾಫಟ ಮಾಡಿ ನೆಕ್ಸ್ಟು ಊಟ ಮಾಡೋದಷ್ಟೇ. ಫೈನಲಿ ಬಿರಿಯಾನಿ ರೆಡಿ. ನೋಡಿ ಹೇಗೆ ಬಂದಿದೆ ಅಂತ. ಬಟ್ ಈ ಸಲದ್ದು ಬಿರಿಯಾನಿ ಸ್ಪೈಸಿ ಆಗಿದೆ, ಜಾಸ್ತಿನೇ ಸ್ಪೈಸಿ ಆಗಿದೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು. ಫ್ರೆಂಡ್ಸ್, ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿದೆ. ಸ್ಪೈಸಿ ಆಗಿದೆ, ಸ್ವಲ್ಪ ಸ್ಪೈಸಿ ಆಗಿ ಚೆನ್ನಾಗಾಗಿದೆ. ಈ ಸಲ ಈ ತರ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಕಮ್ಮಿ ಮಸಾಲ ಹಾಕಿ ಬಿರಿಯಾನಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟಿ ಇರುತ್ತೆ. ನಮ್ಮ ಗೂಚಿ ನೋಡಿ ಈ ಥರ ಹೇರ್ ಕಟ್ ಮಾಡಿಸಿದ್ದೀನಿ. ಕಂಪ್ಲೀಟಾಗಿ ಹೇರ್ ರಿಮೂವ್ ಮಾಡಿಸಿದ್ದೀನಿ ಆ್ಯಂಡ್ ಇದು ಬೇಗನೆ ಬಂದುಬಿಡುತ್ತೆ. 1 ಮಂತಲ್ಲೆಲ್ಲ ಫುಲ್ ಹೇರ್ ಬಂದುಬಿಡುತ್ತೆ. ಸೊ ಹಾಗಾಗಿ ಕಟ್ ಮಾಡಿಸಿದೆ. ಆ್ಯಂಡ್ ನೋಡಿ ಗೂಚಿಗೆ ನನ್ನ ಮೇಲೆ ಫುಲ್ಲು ಕೋಪ, ಯಾಕಂದರೆ ಹೇರೆಲ್ಲ ತೆಗ್ದಿದ್ದೀನಲ್ವ ಕರ್ಕೊಂಡೋಗಿ ವೆಟರ್ನಿಟಿಗೆ. ಸೊ ಕೋಪ. ಈಗ ಫುಲ್ಲು ನಿದ್ರೆ ಟೈಮ್ ಅದರದ್ದು, ಡಿಸ್ಟರ್ಬ್ ಮಾಡಬಾರ್ದು, ಹಾಗಾಗಿ ಫುಲ್ಲು ನಿದ್ರೆಯಲ್ಲಿದೆ.
ನೆಕ್ಸ್ಟು ಅಮೆಝಾನಿಂದ ಪಾರ್ಸೆಲ್ ಬಂದಿತ್ತು. ಏನಿಲ್ಲ, ಇದು ಕ್ಯಾಟ್ದೆ ಪಾರ್ಸೆಲ್, ನಮ್ಮದು ಗೂಚಿದೆ. ಲಿಟ್ಟರ್ ಮತ್ತು ಫುಡ್. ಲಿಟ್ಟರ್ ಈ ಸಲ ನಾನು 15 kg ತರಿಸಿದೆ, ಸ್ವಲ್ಪ ಜಾಸ್ತಿನೇ ತರಿಸಿದ್ದೀನಿ. ನೋಡಿ, ಇದು ಡ್ರೈ ಫುಡು, ಕ್ಯಾಟ್ ಫುಡ್, ರಾಯಲ್ ಕೆನಿನ್ ಅವರದ್ದು. ಸೊ ನಾನು ಯಾವಾಗಲೂ ಹೇಳ್ತೀನಿ ಇದೇ ಬೆಸ್ಟ್ ಅಂತ. ಇರೋದ್ರಲ್ಲಿ ಡ್ರೈ ಫುಡ್ಡಲ್ಲಿ ಇದು ಬೆಸ್ಟ್ ಅಂತ ನನಗನ್ಸುತ್ತೆ. ನಮ್ಮ ಕ್ಯಾಟ್ ಫುಲ್ ಇಷ್ಟಪಟ್ಟು ತಿನ್ನುತ್ತೆ, ಸೊ ಹಾಗಾಗಿ. ಆ್ಯಂಡ್ ಇದು ಲಿಟ್ಟರ್, ಎಲ್ಲ ಲಿಟ್ಟರ್ಸ್ ಇಷ್ಟ ಆಗೋಲ್ಲ ನನ್ನ ಕ್ಯಾಟಿಗೆ, ಸೊ ಅದೇ ಇಷ್ಟ ಆಗೋದು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.